ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ಕಾವ್ಯ ಅವರ ಫ್ಯಾಮಿಲಿ ಬಂದು ಎಡವಟ್ಟೆಲ್ಲ ಮಾಡಿಕೊಂಡ್ರು. ಈ ಎಡವಟ್ಟಿಗೆ ಕಾವ್ಯ ಅವರ ಆಟ ಇಲ್ಲಿಗೆ ಮುಗಿತಾ? ಎಲಿಮಿನೇಟ್ ಯಾವಾಗ? ವಾಟ್ ನೆಕ್ಸ್ಟ್? ಜನ ಮೆಚ್ಚಿದ ಜೋಡಿ ಗಿಲ್ಲಿ ಅಂಡ್ ಕಾವ್ಯ ಅಂತ ಎಲ್ಲರಿಗೂ ಗೊತ್ತಿರದೆ ಇದ್ರ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ತುಂಬಾ ಕಮೆಂಟ್ಸ್ ಎಲ್ಲ ಬರ್ತಾ ಇದೆ. ಏನಂತ? ಬೇರೆ ಕಂಟೆಸ್ಟೆಂಟ್ಗಳಿಗೆ, ಬೇರೆ ಸ್ಪರ್ಧಿಗಳಿಗೆ ತುಂಬಾ ಅನ್ಯಾಯ ಆಗಿದೆ. ಅಂದ್ರೆ ಕಾವ್ಯ ಗಿಲ್ಲಿ ಜೊತೆಗೆ ಇರುವಂತ ಹೇಳಿದಕ್ಕೆ ಅನ್ಯಾಯ ಆಯ್ತಾ? ಯಾವ್ಯಾವ ಕಂಟೆಸ್ಟೆಂಟ್ಗೆ ಅನ್ಯಾಯ ಆಯ್ತು? ಎಲ್ಲಾ ಕಂಟೆಸ್ಟೆಂಟ್ಗೂ ಅನ್ಯಾಯ ಆಯ್ತಾ? ಇಲ್ಲ ಅವರು ಏನ್ ಹೇಳಿದ್ದಾರೆ? ಕಾವ್ಯ ನೀನು ಗಿಲ್ಲಿ ಜೊತೆಗೆ ಚೆನ್ನಾಗಿರು. ಇದರಿಂದ ಅನ್ಯಾಯ ಆಗಿದ್ದು ಯಾರಿಗೆ? ಅನ್ಯಾಯ ಆಯ್ತಾ? ನಿಜವಾಗ್ಲು ಅನ್ಯಾಯ ಆಗುತ್ತಾ? ಆದ್ರೆ ಯಾವ ರೀತಿ ಅನ್ಯಾಯ ಆಗುತ್ತೆ, ಯಾರಿಗೆಲ್ಲ ಅನ್ಯಾಯ ಆಗುತ್ತೆ? ಅವರು ಮಾಡಿದ ಎಡವಟ್ಟುಗಳಿಗೆ ಕಾವ್ಯ ಆಟ ಇಲ್ಲಿಗೆ ಮುಗಿತಾ? ನೆಕ್ಸ್ಟ್ ಏನು? ವೀಕ್ಷಕರು ಇದನ್ನ ಸೀರಿಯಸ್ ಆಗಿ ತಗೊಂತಾರ? ಇದನ್ನೆಲ್ಲ ಸೀರಿಯಸ್ ತಗೊಂಡು ಕಾವ್ಯಗೆ ಇನ್ಮೇಲೆ ಓಟೇ ಮಾಡಲ್ವಾ? ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳೋ ಒಂದು ಜನರು ಆಲೋಚನೆ ಮಾಡ್ತಾರ? ಇದ್ರ ಬಗ್ಗೆ ತುಂಬಾ ಕ್ಲಾರಿಟಿ ಆಗಿ ಕಾವ್ಯವರ ಮುಂದಿನ ಆಟ ಹೇಗಿರುತ್ತೆ, ಜನ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಬಿಗ್ ಬಾಸ್ ಫ್ಯಾನ್ಸ್ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಕಾವ್ಯ ಗಿಲ್ಲಿ, ಗಿಲ್ಲಿ ಕಾವ್ಯ ಅಂತ ಬಂದಿರೋ ಫ್ಯಾನ್ಸ್ ಯಾವ ರೀತಿ ಎಲ್ಲ ಥಿಂಕಿಂಗ್ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಈ ವಿಡಿಯೋದ ಒಂದು ಕ್ಲಾರಿಟಿ ಕೊಡ್ತೀನಿ. ಚಾನಲ್ ಯಾರನ್ನ ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಿನ್ನೆ ಬಂದಾದ್ಮೇಲೆ ಅಲ್ಲ ಗುರು, ಈ ಕಾವ್ಯ ಅವ್ರ ಫ್ಯಾಮಿಲಿಗೆ ಸ್ವಲ್ಪ ಆದ್ರೂ ಬುದ್ಧಿ ಬೇಡವಾ? ಆಲ್ರೆಡಿ ಒಂದು ಮಾತು ಹೇಳ, ಕಳ್ತನ ಮಾಡಿದ್ರು ಕೂಡ ಗೊತ್ತಾಗದಿರೋ ತರ ಕಳ್ತನ ಮಾಡ್ಬೇಕಂತಾರೆ. ಇನ್ನೊಂದು ಗೊತ್ತಾ, ಬಕೆಟ್ ಹಿಡಿದ್ರು ಕೂಡ ಗೊತ್ತಾಗ್ಬಾರ್ದು ಬಕೆಟ್ ಹಿಡಿತೀವಂತ. ಇವ್ರು ಆಲ್ರೆಡಿ ಗಿಲ್ಲಿಯಿಂದ ಕಾವ್ಯ, ಗಿಲ್ಲಿಯಿಂದ ಕಾವ್ಯ ಅಂತ ತುಂಬಾ ಜನ ಹೇಳ್ತಾರೆ. ಅದ್ರಲ್ಲೂ ಕೂಡ ಈ ಫ್ಯಾಮಿಲಿ ಬಂದು ಗಿಲ್ಲಿ ಹತ್ರ ಚೆನ್ನಾಗಿರೋ, ಗಿಲ್ಲಿಗೆ ಮೊಟ್ಟೆ ಕೊಡು, ಗಿಲ್ಲಿನ ರೇಗಿಸ್ಬೇಡ, ಗಿಲ್ಲಿನ ನಾಮಿನೇಟ್ ಮಾಡಬೇಡ, ಗಿಲ್ಲಿ ಹತ್ರ ಚೆನ್ನಾಗಿರೋ ಅಂತೆಲ್ಲ ಹೇಳಿದಾಗ ನೀವೇ ನಿಮ್ಮ ಕಂಟೆಸ್ಟೆಂಟ್ ಬಗ್ಗೆ, ನಿಮ್ಮ ಮಗಳ ಬಗ್ಗೆ ನೀವು ಬಕೆಟ್ ಹಿಡಿತೀರ ಅಂತ ಕ್ಲಿಯರ್ ಕಟ್ ಆಗಿ ತೋರ್ಸಂಗಾಗುತ್ತೆ. ಖಂಡಿತವಾಗ್ಲೂ ಇದು ಮಾತು ಒಪ್ಪಲೇಬೇಕು. ಅದೇ ರೀತಿಯಾಗಿ ಜನ ಮೆಚ್ಚಿದ ಜೋಡಿ, ಕರ್ನಾಟಕನೇ ಜೋಡಿ ಮೆಚ್ಚಿದೆ. ಯಾರೇ ಇಲ್ಲ ಅಂದ್ರೂ, ಹೌದಂದ್ರೂ, ಇಲ್ಲ ಅಂದ್ರೂ ಒಂದಂತೂ ಸತ್ಯ, ಸೋಷಿಯಲ್ ಮೀಡಿಯಾ ಟ್ರೆಂಡ್ ಅಲ್ಲಿ ಕಾವ್ಯ ಗಿಲ್ಲಿ, ಕಾವ್ಯಗೆಲ್ಲ ಟ್ರೆಂಡ್ ಆಗ್ತಾ ಇದೆ. ನಾನು ಪಬ್ಲಿಕ್ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಸರ್ಚ್ ಮಾಡಿದಾಗ, ಹೊರಗಡೆ ಹೋಗಿ ಮೈಕ್ ಹಿಡ್ಕೊಂಡು ಕೇಳಿದಾಗ, ನಿಮ್ಗೆ ಯಾರಿಷ್ಟ, ಏನಿಷ್ಟ, ಯಾಕಿಷ್ಟ ಅಂತ ಕೇಳಿದಾಗ ಕೇವಲ ಕಾವ್ಯ ಅಲ್ಲ ಗಿಲ್ಲಿ ಹೆಸರು ಕೂಡ ಬರುತ್ತೆ. ಗಿಲ್ಲಿ ಕಾವ್ಯ, ಗಿಲ್ಲಿ ಕಾವ್ಯ ಅಂತಾನೆ ಬರುತ್ತೆ. ಯಾಕೆ ಅಂದ್ರೆ ನಮ್ಗೆ ಇಬ್ರು ಇಷ್ಟ, ಗಿಲ್ಲಿ ಕಾವ್ಯ ಇಬ್ರು ಇಷ್ಟ, ನಾವು ಇಬ್ರಿಗೂ ವೋಟ್ ಮಾಡ್ತೇವೆ ಅಂತ ತುಂಬಾ ಜನ ಮ್ಯೂಚುವಲ್ ಫ್ಯಾನ್ಸ್ ವೋಟ್ ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ಇಲ್ಲಿಗೆ ಕಾವ್ಯ ಆಟ ಮುಗೀತಾ ಅಂದ್ರೆ ಖಂಡಿತವಾಗ್ಲೂ ಇಲ್ಲ. ಅಷ್ಟೊಂದು ಸೀರಿಯಸ್ ಆಗಿ ತಗೊಳ್ಳುವ ಪ್ರೇಕ್ಷಕರು ಇಲ್ವೇ ಇಲ್ಲ. ಕಾರಣ ಏನಂದ್ರೆ ನಿಜ ತಾನೇ ಇರೋದು, ಸುಳ್ಳೇನು ಹೇಳಿದರೆ. ರಾತ್ರಿ ಒಬ್ಬ ಯಾವ ಕಮೆಂಟ್ ಮಾಡಿದ್ದ, ಏನಂತ ಗೊತ್ತಾ? ಅಲ್ಲ, ಅಲ್ಲಿರೋ ಕಂಟೆಸ್ಟೆಂಟ್ಗಳಿಗೆ ಈಗ ರಕ್ಷಿತಾಗೆ ಅನ್ಯಾಯ ಇದೆ ಅಂದ್ರೆ ಒಪ್ಪೋಣ, ರಘುಗೆ ಅನ್ಯಾಯ ಇದೆ ಒಪ್ಪೋಣ. ಯಾಕಂದ್ರೆ ಗಿಲ್ಲಿ ಜೊತೆ ಕ್ಲೋಸ್ ಆಗಿದ್ದ ಅವ್ರಿಬ್ರನೇ. ಅವರ ಫ್ಯಾಮಿಲಿ ಏನಾದ್ರು ಗಿಲ್ಲಿ ಜೊತೆಗೆ ಹಂಗೆ ಚೆನ್ನಾಗಿರೋ ಅಂತ ಹೇಳಿದ್ರೆ ಹೇಳ್ದೇ ಇರೋ ಕಾರಣ ಅವ್ರಿಗೆ ಅನ್ಯಾಯ ಆಗ್ಬೋದು. ಮಿಕ್ಕಿರೋ ಕಂಟೆಸ್ಟೆಂಟ್ಗೆ ಏನು ಅನ್ಯಾಯ ಆಗುತ್ತೆ ಅಂತ ಕಮೆಂಟ್ ಮಾಡಿದ್ದ. ಖಂಡಿತವಾಗ್ಲೂ ಅನ್ಯಾಯ ಆಗುತ್ತೆ. ಯಾಕೆ ಅಂದ್ರೆ ಹೊರಗಡೆ ಬಂದಿರೋ ಇನ್ಫಾರ್ಮೇಶನ್ ಎಲ್ಲ ತಗೊಂಡು ನೀವು ಹೊರಗಡೆ ಕಂಟೆಸ್ಟೆಂಟ್ಗೆ ಹೇಳಿದ್ರೆ ಅವರೆಲ್ಲ ಆಟ ಎಲ್ಲ ಬದಲಾವಣೆ ಆಗ್ತಾರೆ, ಹೊಸ ಟ್ರ್ಯಾಕ್ ಓಪನ್ ಮಾಡ್ತಾರೆ. ಈಗೆಲ್ಲ ಕೆಲವರು ಅಂತಾರೆ ಲವ್ ಟ್ರ್ಯಾಕ್ ಓಪನ್ ಮಾಡ್ತಾರೆ ಕಾವ್ಯ ಗಿಲ್ಲಿ ಹತ್ರ ಅಂತ. ಅದನ್ನೇ ಆಗ್ತಿರೋದಿಲ್ಲ. ಖಂಡಿತವಾಗ್ಲೂ ಅನ್ಯಾಯ ಆಗುತ್ತೆ. ನನ್ಗನ್ಸಿದ್ದೇನೆಂದ್ರೆ, ಮುಖ್ಯವಾಗಿ ಕಾವ್ಯ ಅವರ ಫ್ಯಾಮಿಲಿ ಯಾವ ರೀತಿ ಆದ್ರೆ ಹೇಳಿದ್ರು ಅದೇ ರೀತಿಯಾಗಿ ರಕ್ಷಿತ್ ಅವ್ರ ಫ್ಯಾಮಿಲಿ ಏನಾದ್ರೂ ರಕ್ಷಿತಾಗಿ ಹೇಳಿದ್ರೆ, ಗಿಲ್ಲಿ ಹತ್ರ ಚೆನ್ನಾಗಿರು, ಗಿಲ್ಲಿ ಹತ್ರ ಮಾತಾಡು, ಗಿಲ್ಲಿ ಹತ್ರ ಜಗಳಾಡಬೇಡ, ನಾಮಿನೇಟ್ ಮಾಡೋ ಏನಾದ್ರೂ ರಕ್ಷಿತಾಗಿ ಹೇಳಿದ್ರೆ ಇಲ್ಲಿ ಮೇನ್ ಆಗಿ ರಕ್ಷಿತ ಕೂಡ ತುಂಬಾ ಹೆಲ್ಪ್ ಆಗೋದು. ಅದೇ ರೀತಿಯಾಗಿ ಬೇರೆ ಕಂಟೆಸ್ಟೆಂಟ್ಗಳಿಗೆ, ಈಗ ರಾಶಿಕಾಗೆ ಅಷ್ಟೊಂದು ಹೇಳೋ ಅವಶ್ಯಕತೆ ಏನ್ ಸಿಗ್ತಾ ಇತ್ತು ರಾಶಿಕರಿಗೆ ಗೊತ್ತಿಲ್ಲ. ಅಶ್ವಿನಿ ಅವ್ರಿಗೆ ಹೇಳಬಹುದಾಗಿತ್ತು, ಹೇಳಿದ ಚೆನ್ನಾಗಿ ಆಟ ಆಡಂತ. ಅದೇ ರೀತಿಯಾಗಿ ಅವರು ಕೂಡ ಸುಮಾರಾಗಿ ಗಿಲ್ಲಿ ಹತ್ರ ಚೆನ್ನಾಗಿರಂತ ಹೇಳ್ಕೊಟ್ಟಿದ್ದು. ಅರ್ಥ ಆಯ್ತಾ? ಇನ್ನು ಸೂರಜ್ ಫ್ಯಾಮಿಲಿ ಅಷ್ಟೇನೆ, ಗಿಲ್ಲಿ ಇಷ್ಟನೇ ಅಂತ. ಇಲ್ಲಿ ಏನ್ ಗೊತ್ತಾ, ಅವರು ಗಿಲ್ಲಿ ಇಷ್ಟ, ಗಿಲ್ಲಿನ ಕ್ಯಾಪ್ಟನ್ ಕಂಟೆಂಟ್ ಆಗಿ ಮಾಡೋಣ ಅಂತ ಹೇಳ್ತಾ ಇದ್ರು. ಇಂಡೈರೆಕ್ಟ್ ಆಗಿ ಎಲ್ಲ ಹಿಂಟ್ ಕೊಡ್ತಾ ಇದ್ರು. ಬಟ್ ಇವರ ಫ್ಯಾಮಿಲಿ ಮಾತ್ರ ಡೈರೆಕ್ಟ್ ಆಗಿ ಹಿಂಟ್ ಕೊಟ್ಟು ಕೆಟ್ಟವ್ರು ಆದ್ರ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಇಲ್ಲಿಗೆ ಕಾವ್ಯ ಆಟ ಮುಗಿತಾ ಅಂತ ಕೇಳಿದ್ರೆ 100% ಇಲ್ಲ ಗುರು. ಇಂಥವೆಲ್ಲ ಲಾಸ್ಟ್ ವೀಕ್ ತಗೊಂಡ್ರೆ ರಕ್ಷಿತ್ ಅವ್ರ ನೆಗೆಟಿವಿಟಿ ನೋಡಿದ್ರೆ ಏನ್ ಗುರು ಇಷ್ಟೆಲ್ಲ ನೆಗೆಟಿವ್ ಆಯ್ತಾ ಅಂತೆಲ್ಲ ಹೇಳ್ತಾ ಇದ್ರು. ಒಂದೇ ಒಂದು ಫ್ಯಾಮಿಲಿ ವೀಕ್ ಒಂದು ಎಪಿಸೋಡ್ ಸಾಕು ಅದು ಪಾಸಿಟಿವ್ ಆಗಕ್ಕೆ. ಅದೇ ರೀತಿಯಾಗಿ 100% ಕಾವ್ಯರ ಫ್ಯಾಮಿಲಿ ಮಾಡಿದ್ದು ತಪ್ಪು. ಆದ್ರೆ ಇಲ್ಲಿಗೆ ಕಾವ್ಯ ಆಟ ಮುಗಿತಾ, ಇನ್ಮೇಲೆ ಹೆಲ್ಮೆಟ್ ಹಾಕ್ತಾರ, ವಾಟ್ ನೆಕ್ಸ್ಟ್ ಅಂತೆಲ್ಲ ತಗೊಂಡ್ರೆ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ. ಏನಾದ್ರೂ ಬಿಗ್ ಬಾಸ್ ಏನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ ಪ್ರಾಬ್ಲಮ್ ಮಾಡ್ಬೋದು. ಆದ್ರೆ ವೀಕ್ಷಕರಿಂದ, ಪ್ರೇಕ್ಷಕರಿಂದ ಯಾವುದೇ ಪ್ರಾಬ್ಲಮ್ ಆಗೋದೇ ಇಲ್ಲ. ಕಾರಣ ಏನಂದ್ರೆ
ಇಲ್ಲಿ ಟ್ರೆಂಡ್ ಸೆಟ್ ಆಗಿದೆ, ಜನ ಮೆಚ್ಚಿದ ಜೋಡಿ ಅಂತ. ಅಟ್ಲೀಸ್ಟ್ ನಾನು ಹೇಳೋದೇನಂದ್ರೆ, ಒಂದು ಬಿಗ್ ಬಾಸ್ ವ್ಯೂವರ್ ಏನಿದ್ದಾರೆ, ಬಿಗ್ ಬಾಸ್ ನೋಡೋ ಅಂದ್ರೆ ಈಗ ಕಾಮನ್ ಆಡಿಯನ್ಸ್ ಬೇರೆ, ಬಿಗ್ ಬಾಸ್ನೇ ನೋಡೋ ಆಡಿಯನ್ಸ್ ಬೇರೆ. ಬಿಗ್ ಬಾಸ್ ಪ್ರತಿ ವರ್ಷ ನೋಡಿ ಆಡಿಯನ್ಸ್ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಮಾಡಿ ತಪ್ಪು ಇವ್ರಿಗೆ ಸಪೋರ್ಟ್ ಮಾಡಬಾರ್ದು ಅಂತಾರೆ. ಅದೇ ರೀತಿಯಾಗಿ ಕಾಮನ್ ಆಡಿಯನ್ಸ್ ಏನಂತಾರೆ ಅಂದ್ರೆ, ಇದ್ದಿದ್ದೆ ತಾನೇ ಹೇಳಿದ್ದು, ಏನಾಯ್ತು ಗುರು ಈಗ ಅವ್ರಿಬ್ರು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದಕ್ಕೇನೋ ಪ್ರಾಬ್ಲಮ್ ಆಯ್ತಾ ಅಂತ ಕಾಮನ್ ಆಡಿಯನ್ಸ್ ಮಾತಾಡ್ತಾರೆ. ಯಾಕೆ ಅಂದ್ರೆ ಕಾವ್ಯ ಗಿಲ್ಲಿ ಅಂತ ತಗೊಂಡಾಗ ತುಂಬಾ ಜನ ಮ್ಯೂಚುವಲ್ ಫ್ಯಾನ್ಸ್ ಇದ್ದಾರೆ. ಒಂದು ಎಮೋಷನಲ್ ಒಂದು ಪ್ರೋಮೋ ಸಾಕು, ಒಂದು ಎಮೋಷನಲ್ ಒಂದು ಮಾತು ಸಾಕು. ಕಾವ್ಯ ಗಿಲ್ಲಿ ಕುತ್ಕೊಂಡು ಮಾತಾಡ್ಬಿಟ್ರೆ ಸಿಂಪಲ್ ಆಗಿ ಕಾವ್ಯ ಲವ್ ಟ್ರ್ಯಾಕ್ ಓಪನ್ ಮಾಡ್ತಾರೆ, ಕ್ಯೂಟ್ ಆಗಿ ಮಾತಾಡೋದು, ಕ್ಯೂಟ್ ಆಗಿರೋದು ಒಂದು ಎಪಿಸೋಡ್ ಬಂದ್ಬಿಟ್ರೆ ಅದನ್ನೆಲ್ಲ ಜನ ಮರ್ತೇ ಬಿಡ್ತಾರೆ. ಏನ್ ಹೇಳಿ ಇಂಟ್ ಕೊಟ್ಟಿರೋದು. ಯಾಕೆ ಅಂದ್ರೆ ಅಷ್ಟು ಇದಾಗ್ಬಿಡುತ್ತೆ, ಅಷ್ಟೆಲ್ಲ ಟ್ರೆಂಡ್ ಆಗ್ತಾ ಇದೆ. ಖಂಡಿತವಾಗ್ಲೂ ಸತ್ಯ, ಅವ್ರು ಹೇಳಿದ ತಪ್ಪು, ಅವ್ರು ಮಾತಾಡಿದೆಲ್ಲ ತಪ್ಪು. ಆದ್ರೆ ನನ್ಗನ್ಸುತ್ತೆ ಕಾವ್ಯ ಟಾಪ್ 2 ಅಲ್ಲಿ ಬರೋ ಒಂದು ಸಿಚುವೇಶನ್ ಇತ್ತೇನೋ ಮುಂದಿನ ದಿನಗಳಲ್ಲಿ. ಆದ್ರೆ ಇಷ್ಟೆಲ್ಲ ನೋಡಿದ್ಮೇಲೆ ಖಂಡಿತವಾಗ್ಲೂ ಬರಲ್ಲ. ಏನಾಗ್ಬೋದು ಅಂದ್ರೆ ಟಾಪ್ ಒಳಗಡೆ ಕರ್ಕೊಂಡ್ ಬರ್ಬೋದು, ಟಾಪ್ ಒಳಗಡೆ ಬರ್ತಾರೆ, ಅಷ್ಟು ಬಿಟ್ರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಚಾನ್ಸಸ್ ಇಲ್ಲ. ಇದು ಹೆಲ್ಪ್ ಆಗಿದ್ದು ಮಾತ್ರ ಅಶ್ವಿನಿ ಅವರಿಗೆ ಮತ್ತು ರಕ್ಷಿತ್ ಅವರಿಗೆ ಅಂತಾನೆ ಹೇಳ್ಬೋದು. ಕಾರಣ ಏನಂದ್ರೆ ಅವ್ರ ಆಟ ಬದಲಾವಣೆ ಆಗಿ ಅವ್ರಿಗೆ ಇನ್ನು ಫ್ಯಾನ್ಸ್ ಎಲ್ಲ ಸಪೋರ್ಟ್ ಮಾಡ್ಬೋದು. ಕಾವ್ಯಗೆ ಹೊರಗಡೆ ವಿಷಯ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ, ಕಾವ್ಯಗೆ ಹೊರಗಡೆ ವಿಷಯ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಅವ್ರಿಗೆ ಏನಕ್ಕೆ ಸಪೋರ್ಟ್ ಮಾಡ್ಬೇಡಂತ ಬಿಗ್ ಬಾಸ್ ವ್ಯೂವರ್ಸ್ ನೋಡ್ತಾರೆ. ಆದರೆ ಕಾಮನ್ ಆಡಿಯನ್ಸ್, ಕಾವ್ಯ ಗಿಲ್ಲಿ ಫ್ಯಾನ್ಸು, ಮ್ಯೂಚುವಲ್ ಫ್ಯಾನ್ಸ್ ಇದಾರಲ್ಲ, ಅದ್ರ ಬಗ್ಗೆ ಒಂದು ಚೂರು ತಲೆ ಕೆಡಿಸ್ಕೊಳಲ್ಲ. ಏನಾದ್ರೆ ಹೇಳ್ತೀನಲ್ಲ, ಒಂದು ಕಂಟೆಸ್ಟೆಂಟ್ ಬಗ್ಗೆ ಇನ್ನೊಂದು ಕಂಟೆಸ್ಟೆಂಟ್ ನೆಗೆಟಿವ್ ಮಾಡೋದು ಸಹಜ, ನೆಗೆಟಿವ್ ಮಾಡಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ನನ್ನ ಒಪಿನಿಯನ್ ಏನಂದ್ರೆ, ಇವರಿಬ್ಬರ ಜೋಡಿ, ಇವರಿಬ್ಬರ ಒಂದು ಕ್ಯೂಟೆಸ್ ಅದನ್ನೆಲ್ಲ ಹಾಳು ಮಾಡುತ್ತೆ, ಅದ್ರ ಲೆಕ್ಕಕ್ಕೆ ಬರಲ್ಲ ಅಂತ ನನ್ನ ಒಪಿನಿಯನ್. ಹೌದು, 100% ತಪ್ಪು ಮಾಡಿದ್ದಾರೆ, ಹೇಳ್ಬಾರ್ದಾಗಿತ್ತು, ಹೇಳಿದ್ದಾರೆ. ಈಗ ಬೇರೆ ಕಂಟೆಸ್ಟೆಂಟ್ಗೆ ಅನ್ಯಾಯ ಆಗಿದ್ದೇನೆಂದ್ರೆ, ಹೌದು ರಕ್ಷಿತ್ ಅವ್ರು ಏನಾದ್ರು ಅಮ್ಮ ಅದೇ ರೀತಿ ಹೇಳಿದ್ರೆ ಅವ್ರು ಕೂಡ ಗಿಲ್ಲಿ ಅದೇ ಚೆನ್ನಾಗಿರೋರು. ಇಲ್ಲಿ ಏನಾಗುತ್ತೆ ಅಂದ್ರೆ, ಗಿಲ್ಲಿ ಸೆಂಟರ್ ಆಫ್ ದ ಪಾಯಿಂಟ್, ಅಟ್ರಾಕ್ಷನ್ ಆಫ್ ದ ಪಾಯಿಂಟ್. ಎಲ್ಲ ಹೋದ್ರು ಮತ್ತೆ ಗಿಲ್ಲಿ ಹತ್ರನೇ ಬರುತ್ತೆ. ಗಿಲ್ಲಿ ಕಾವ್ಯ, ಗಿಲ್ಲಿ ರಕ್ಷಿತಾ, ಗಿಲ್ಲಿ ರಘು, ಇದೇ ಟ್ರೆಂಡ್ ಆಗ್ತಾ ಇದೆ. ಈಗ ಗಿಲ್ಲಿ ರಾಶಿಕಾ, ಗಿಲ್ಲಿ ಸೂರಜ್, ಗಿಲ್ಲಿ ಧನು, ಗಿಲ್ಲಿ ಯಾರಪ್ಪ ರಾಶಿಕಾ, ಸೂರಜ್, ಮಾಳು, ಈ ರೀತಿ ಟ್ರೆಂಡ್ ಮಾಡಕ್ ಬರಲ್ಲ. ಅವ್ರು ಟ್ರೆಂಡ್ ಮಾಡಿ ಹೇಳಿದ್ರು ಕೂಡ ಅದು ಲೆಕ್ಕಕ್ಕೆ ಬರಲ್ಲ. ಇಲ್ಲಿ ಮೇನ್ ಆಗಿ ಇದ್ದಿದ್ದ ವಿಷಯನ ಹೇಳಿದರೆ, ಅದು ಹೇಳಿದ್ದು ಕೂಡ ತಪ್ಪು. ಆ ರೀತಿ ಹೇಳಬಾರ್ದಾಗಿತ್ತು. ಸ್ಟಾರ್ಟಿಂಗ್ ಅಲ್ಲೇ ನಾನು ಹೇಳಿದೆ, ಕಳ್ತನ ಮಾಡಿದ್ರೆ ಗೊತ್ತಾದಂಗೆ ಕಳ್ತನ ಮಾಡಬೇಕು, ಬಕೆಟ್ ಇಟ್ಟರು ಕೂಡ ಗೊತ್ತಾದಂಗೆ ಬಕೆಟ್ ಇರ್ಬೇಕಂತ. ಇಲ್ಲಿ ಆಗಿದ್ದು ಅದನ್ನೇ. ಖಂಡಿತವಾಗ್ಲೂ ಎಡವಟ್ಟಾಗಿದ್ದಂತೂ ನಿಜ. ನನ್ಗನ್ಸುತ್ತೆ ಇದ್ರ ಒಂದು ಬೇಸಿಕ್ ಮೇಲೆ, ಇದರ ಒಂದು ಆಧಾರದ ಮೇಲೆ ಕಾವ್ಯ ಅವರ ಆಟ ಯಾವುದೇ ಪರಿಣಾಮ ಬೀಳಲ್ಲ ಅಂತ. ಒಂದು ಪ್ರೋಮೋ ಬಂದಿದೆ ನೋಡಿರ್ತಾರೆ, ಆಲ್ರೆಡಿ ಮಾಳು ಮತ್ತೆ ಮಾಳು ಫ್ಯಾಮಿಲಿ ಬಂದಿದ್ದಾರೆ. ಆ ಪ್ರೋಮೋದಲ್ಲಿ ಆಲ್ರೆಡಿ ಗಿಲ್ಲಿ ಕಾವ್ಯ ಪ್ರೋಮೋನ ತೋರಿಸ್ತಾ ಇದ್ದಾರೆ. ಬಂದಿರೋದು ಅವ್ರ ಫ್ಯಾಮಿಲಿ, ಮಕ್ಕಳು ಎತ್ಕೊಂಡು ಕ್ಯೂಟ್ ಆಗಿದ್ದಾರೆ, ಚೆನ್ನಾಗಿದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ ಅಂತ ಅವ್ರ ಪ್ರೋಮೋ ತೋರಿಸ್ತಾ ಇದ್ದಾರೆ. ದಿಸ್ ಈಸ್ ದ ಇಕ್ವೇಶನ್ ಅಂತ ಹೇಳ್ತಾರೆ, ಎಲಿವೇಶನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಅನ್ಯಾಯ ಆಗಿದೆ. ಈಗ ನಾನು ನಿಮ್ಗೆ ಒಂದು ಕ್ವಶನ್ ಮಾಡ್ತೀನಿ, ಬೇರೆ ಕಂಟೆಸ್ಟೆಂಟ್ಗಳೇ ಏನ್ ಹೇಳ್ಬೋದಾಗಿತ್ತು? ಧನು ಅವ್ರ ಅಮ್ಮನೇ ಹೇಳ್ತಾರೆ ಏನಂತೇಳಿ, ಫೈನಲ್ ಕರ್ಕೊಂಬರಿ ನನ್ನ ಮಗನ ಚೆನ್ನಾಗಿರಿಸಿ ಗೆಲ್ಸಿ ಅಂತ ಹೇಳಿಲ್ಲ. ಅಶ್ವಿನಿ ಮಗಳು ಗೆಲ್ಬೇಕಂತ ಆಸೆ ಇದೆ, ಎಲ್ಲೋ ಚೆನ್ನಾಗಿ ಆಡ್ತಾರ, ಫೈನಲ್ ಕರ್ಕೊಂಬರಿ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿನೇ ಅವ್ರಿಗೂ ಗೊತ್ತಾಗಿದೆ ಗೆಲ್ಲಲ್ಲ, ಆಲ್ರೆಡಿ ಗೆಲ್ಲರು ಬೇರೆ ಇದ್ದಾರೆ ಅಂತ. ಅಷ್ಟೇ ಆಗುತ್ತೆ. ಇಲ್ಲಿ ಇವ್ರು ಏನಾಗುತ್ತಾರೆ ಅಂದ್ರೆ, ಅಟ್ಲೀಸ್ಟ್ ಗಿಲ್ಲಿ ಜೊತೆಗಿದ್ರು ಆದ್ರೂ ಸೆಕೆಂಡ್ ಥರ್ಡ್ ಪ್ಲೇಸ್ ಎಲ್ಲ ಬರ್ತಾರೆ, ಚೆನ್ನಾಗಿ ವರ್ಕೌಟ್ ಆಗ್ತಾ ಇದೆ, ಹಿಂಗೆಲ್ಲ ಮಾಡು ಅಂತ ಹೇಳ್ಕೊಡ್ತಾರೆ. ಹೇಳಿದ 100% ಸತ್ತು. ಅದೇ ಮಾತು ರಘುರ್ ಫ್ಯಾಮಿಲಿ, ರಕ್ಷಿತಾ ಫ್ಯಾಮಿಲಿ ಏನು ಅಂತ ಹೇಳಿದ್ರೆ ಅವ್ರಿಗೂ ಹೆಲ್ಪ್ ಆಗೋದು. ಅಷ್ಟು ಬಿಟ್ರೆ ಬೇರೆ ಕಂಟೆಸ್ಟೆಂಟ್ಗಳಿಗೆ ಏನು ಹೆಲ್ಪ್ ಆಗ್ತಾ ಇರಲಿಲ್ಲ. ಅದೇ ಅರ್ಚಾಡ್ಬೇಕು, ಕಿಚ್ಚಾಡ್ಬೇಕು, ಜಾಸ್ತಿ ಇದು ವಾಯ್ಸ್ ರೈಸ್ ಮಾಡೋಂತೆಲ್ಲ ಹೇಳ್ಬೋದಾಗಿತ್ತು. ಅಷ್ಟು ಬಿಟ್ರೆ ಇನ್ನು ಏನು ಹೇಳಕ್ ಆಗ್ತಿರ್ಲಿಲ್ಲ ಅನ್ಸಿದಷ್ಟೇನೆ. ಇದ್ರ ಮೇಲೆ ನಿಮ್ಮ ಒಪಿನಿಯನ್ ಅಂತ ಕಮೆಂಟ್ ಮಾಡಿ. ನನ್ಗನ್ಸುತ್ತೆ ಏನಂದ್ರೆ, ಇದ್ರ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಬಿಗ್ ಬಾಸ್ ಏನಾದ್ರು ಡೈರೆಕ್ಟ್ ನಾಮಿನೇಟ್ ಇನ್ನೊಂದೇನಾದ್ರೂ ರೂಲ್ಸ್ ತಂದ್ರೆ ತರಬಹುದು ಕಾವ್ಯ ಅವರಿಗೆ. ಅಷ್ಟು ಬಿಟ್ರೆ ಬೇರೆ ಏನು ಆಗಲ್ಲ ಅಂತ ಅನ್ಸುತ್ತೆ. ಕಾವ್ಯ ಆಟದ ಮೇಲೆ ಜನ ಮೆಚ್ಚಿದ ಜೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಯಾಕೆ ಅಂದ್ರೆ ಅಷ್ಟಾಗ್ದಲ್ಲಿ ನೆಕ್ಸ್ಟ್ ಡೇನೇ ನೀವು ನೋಡ್ತಿರ್ಬೋದು, ಆಲ್ರೆಡಿ ಸೋಷಿಯಲ್ ಮೀಡಿಯಾ ಟ್ರೆಂಡ್ ಆಗ್ತಾ ಇದೆ ಕಾವ್ಯ ಗಿಲ್ಲಿ ಬಗ್ಗೆ. ಹಿಂಗೆ ನಡೆಯೋದು. ಅಷ್ಟು ಬಿಟ್ರೆ ಬೇರೆ ಏನು ಪ್ರಾಬ್ಲಮ್ ಆಗಲ್ಲ ಅಂತ ನನ್ನ ಒಪಿನಿಯನ್. ಮತ್ತೆ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಐ ಥಿಂಕ್ ನನಗನ್ಸುತ್ತೆ ಈ ವಿಡಿಯೋ ಯಾರಿಗೂ ಲೈಕ್ ಆಗಲ್ಲ. ಕಾರಣ ಏನಂದ್ರೆ, ಗಿಲ್ಲಿ ಕಾವ್ಯಗೆ ಮಾತಾಡ್ತೀನಿ ಅಂತೆಲ್ಲ ಹೇಳ್ತೀರಾ. ಇಲ್ಲಿ ಎಲ್ಲಾನು ತಗೊಳ್ಳೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.